ಎಲ್ಲರಿಗೂ ನಮಸ್ತೆ. ಹೇಗಿದ್ದೀರಾ? ಸುಮಾರು ದಿವಸ ಆಯಿತು ಬರೋದ. ಸುಮಾರು ದಿವಸ ಅಂದರೆ ಸುಮಾರು ದಿವಸ ಆಯಿತು ಬರೋಕ್ಕಾಗಲಿಲ್ಲ. ಆಗಲಿ ಹಾಗೆ ಕೊನೆಯದಾಗಿ ಗಳಿಗೆಯಲ್ಲಿ ಕರ್ನಾಟಕದಲ್ಲಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೇ ಬಿಟ್ಟರು, ಆಗಿದ್ದಾರೆ. ಅವರ ಆಸೆ ಈಡೇರಿದೆ. ಆದರೆ ಸಂಪುಟ ವಿಸ್ತರಣೆ ಮಾತ್ರ ಭಾರಿ ಕಗ್ಗಂಟಾಗಿಬಿಟ್ಟಿದೆ. ಅಂದರೆ ಈಗ ಮೊದಲನೇ ಹಂತದಾಗಿದೆ, ಇನ್ನು ಎರಡನೇ ಹಂತದಕ್ಕೆ ಭಾರಿ ಕಸರತ್ತು ನಡೆಸ್ತಾ ಇದ್ದಾರೆ. ದೆಹಲಿಯಲ್ಲಿದ್ದಾರೆ ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು. ಆದರೆ ಅವರಿಗೆ ಈಗ ಅಡ್ಡಗಲಾಗ್ತಾ ಇರೋದು ಸಿದ್ದರಾಮಯ್ಯವರ ಬೆಂಬಲಿಗರು. ನಾನೊಂದು ಮಾತು ಹೇಳ್ತೇನೆ ನೋಡಿ, ಈ ಸಿದ್ದರಾಮಯ್ಯವರಿಗೆ ವಯಸ್ಸಾಗಿದೆ, ಮತ್ತು ನಾವು ಅವರ ಮೇಲೆ ಡಿಪೆಂಡ್ ಆಗುವ ಅವಶ್ಯಕತೆ ಇಲ್ಲ. ಇನ್ನೊಬ್ಬರನ್ನು ಬೆಳೆಸಬೇಕು, ಅದು ಸಿದ್ದರಾಮಯ್ಯವರ ಮನಸ್ಸಲ್ಲೂ ಕೂಡ ಇರಬೇಕು, ಇನ್ನೊಬ್ಬರು ಬೆಳಿಬೇಕು. ಆದರೆ ಅದು ಕಾಂಗ್ರೆಸ್ನಲ್ಲಿ ಇರೋ ನಾಯಕರಲ್ಲಿ ಇಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಕಾಂಗ್ರೆಸ್ ಮಾತ್ರ ಅಲ್ಲ, ಈಗ ಮಮತಾ ಬ್ಯಾನರ್ಜಿ ಪಕ್ಷ ನೋಡಿ ಓಡಾಗ್ತಾ ಇದೆ. ಇದಕ್ಕೆಲ್ಲ ಕಾರಣ BJP. ಈ BJPಯನ್ನು ಎದುರಿಸಬೇಕಂದ್ರೆ ಈಗ ಏನಾಗಬೇಕು ಅಂತ, ಎಲ್ಲ ಪಕ್ಷಗಳು ಕಾಂಗ್ರೆಸ್ ಜೊತೆ ಅಂದರೆ ಇಂಡಿಯಾ ಮೈತ್ರಿಕೂಟದ ಜೊತೆ ಹೋಗಬೇಕು. ಏನು ಮಾಡೋಕ್ಕಾಗೋದಿಲ್ಲ. ಈಗ SIR ಕರ್ನಾಟಕದಲ್ಲೂ ಕೂಡ ಬರ್ತಾ ಇದೆ. ಎಲ್ಲರೂ ಜಾಗರೂಕತೆಯಿಂದ ಇರಿ. ಆ ಒಂದು SIRಲ್ಲಿ ಭಾಗವಹಿಸಿ ನಮ್ಮದು ವೋಟ್ ಲೀಸ್ಟ್ ಹೋಗೋದಾಗ ನೋಡಿಕೊಳ್ಳೋದು ಅದು ನಮ್ಮ ಕರ್ತವ್ಯ. ಅದು ಎಲ್ಲರೂ ಎಚ್ಚರಿಕೆಯಿಂದ ಇರಿ. BJPಯವರು ಏನು ಮಾಡಬೇಕಾದ, ಆದರೆ ಅವರಿಗೆ ಮಹಿಳಾ ಮೀಸಲಾತಿ ಬಿಲ್ ಪಾಸ್ ಮಾಡಬೇಕು ಎಲ್ಲಿ ಲೋಕಸಭೆಯಲ್ಲಿ. ಅದಕ್ಕೋಸ್ಕರ ಅವರು ಈಗ ಮಹಾರಾಷ್ಟ್ರದಲ್ಲಿ NCP ಮತ್ತು ಶಿವಸೇನೆಯನ್ನು ಹೊಡೆದಾಗ, ಈಗ ಪಶ್ಚಿಮ ಬಂಗಾಳದಲ್ಲಿ TMCಯನ್ನು ಹೊಡೆದು ಬಿಟ್ಟಿದ್ದಾರೆ ಅಷ್ಟೇ. ಈಗ TMCಯಿಂದ ಯಾರೆಲ್ಲ ಹೋಗಿದ್ದಾರೆ ಆ ಕಡೆ MP ಗಳು, ಅವರಿಗೆಲ್ಲ ಈಗ ಕೆಲವೇ ದಿನಗಳಲ್ಲಿ ಸಚಿವ ಸ್ಥಾನ ಕೂಡ ಕೊಡ್ತಾರೆ ಕೇಂದ್ರದಲ್ಲಿ. ಎಲ್ಲ BJPಯವರ ಐಡಿಯಾ ಗೊತ್ತಾಯ್ತಲ್ಲ. ದೇವರೇ ಕಾಪಾಡಬೇಕು, ಏನು ಮಾಡೋಕ್ಕಾಗೋದಿಲ್ಲ. ಅವರು ತೊಲಗಬೇಕು. ಈ ದೇಶದಿಂದಲೇ ಅವರನ್ನು ತೊಲಗುವಂತೆ ನಾವು ಮಾಡೋಣ, ಎಚ್ಚರಿಕೆ ವಹಿಸೋಣ.